ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 53 ಇದರಲ್ಲಿ ಹೌ ಟು ಕ್ರಿಯೇಟ್ ಆ್ಯಂಡ್ ರನ್ ಮ್ಯಾಕ್ರೋಸ್ ಇನ್ MS Excel. MS Excelದಲ್ಲಿ ನಾವು ಯಾವ ರೀತಿಯಾಗಿ ಮ್ಯಾಕ್ರೋಸನ್ನು ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ರನ್ನನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 54. ಸೊ ಇದರಲ್ಲಿ ನಾನು ಇವತ್ತಿನ ಕ್ಲಾಸಲ್ಲಿ ಒಂದು ಸಿಂಪಲ್ ಆದಂಥ ಒಂದು ಟೆಕ್ಸ್ಟನ್ನು ಯಾವ ರೀತಿ ಮ್ಯಾಕ್ರೋದಲ್ಲಿ ಬರೆಯೋದು, ರೈಟ್ ಅ ಸಿಂಪಲ್ ಮ್ಯಾಕ್ರೋ. ಓಕೆ, ಸೊ ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 54. ಸೊ ಇದರಲ್ಲಿ ನಾನು ರೈಟ್ ಸಿಂಪಲ್ ಮ್ಯಾಕ್ರೋ, ಒಂದು ಮ್ಯಾಕ್ರೋ, ಸಿಂಪಲ್ ಮ್ಯಾಕ್ರೋ ಅಂದರೆ ಒಂದು ಮ್ಯಾಕ್ರೋದಲ್ಲಿ ಟೆಕ್ಸ್ಟ್ ಇರ್ಬೋದು, ಮೆಸೇಜ್ ಇರ್ಬೋದು, ಯಾವ ರೀತಿಯಾಗಿ ನಾವು ರೆಡಿ ಮಾಡ್ಕೋಬೇಕು ಮತ್ತು ಅದನ್ನು ಯಾವ ರೀತಿಯಾಗಿ ರನ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಇನ್ನೂ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ಈಗ ನಾನು ಎಕ್ಸೆಲನ್ನು ಓಪನ್ ಮಾಡ್ಕೋತೀನಿ. ಸೊ ಇಲ್ಲಿ ಎಕ್ಸೆಲನ್ನು ಓಪನ್ ಮಾಡಿದ ನಂತರ ನಾವಿಲ್ಲಿ ಡೆವಲಪರ್ದಲ್ಲಿ ಬರಬೇಕು. ಓಕೆ, ಸೊ ಎಲ್ಲಿ ಬರಬೇಕು ನಾವು ಅಂದರೆ ಇಲ್ಲಿ ಡೆವಲಪರ್. ಸೊ ಇಲ್ಲಿ ಡೆವಲಪರ್ ಮೇಲೆ ಬಂದು, ಸೊ ಇಲ್ಲಿ ಡೆವಲಪರ್ದಲ್ಲಿ ಬಂದು ನಾವಿಲ್ಲಿ ವಿಜುವಲ್ ಬೇಸಿಕ್ VBದಲ್ಲಿ ಈಗ ನಾವು ಬರಿಬೇಕಾಗ್ತದೆ. ಸೊ ಇಲ್ಲಿ ವಿಜುವಲ್ ಬೇಸಿಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿಕೊಂಡು, ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇದೊಂದು ಮೈಕ್ರೋಸಾಫ್ಟ್ ವಿಜುವಲ್ ಬೇಸಿಕ್ ಫಾರ್ ಅಪ್ಲಿಕೇಶನ್ಸ್ ಹತ್ರ ಒಂದು ಓಪನ್ ಆಗ್ತದೆ ಒಂದು ವಿಂಡೋ. ಸೊ ಇದರಲ್ಲಿ ನಾವು ಇನ್ಸರ್ಟ್ದಲ್ಲಿ ಬರಬೇಕು. ಓಕೆ, ಸೊ ಇದರಲ್ಲಿ ಇನ್ಸರ್ಟ್ದಲ್ಲಿ ಬಂದು ಇಲ್ಲಿ ಮಾಡ್ಯೂಲ್ ಅಂತೇಳಿ ತೊಗೋಬೇಕು. ಓಕೆ, ಸೊ ಇವಾಗ ಮಾಡ್ಯೂಲ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಸಿಂಪಲ್ ಟೆಕ್ಸ್ಟನ್ನು ಇಲ್ಲಿ ಟೈಪ್ ಮಾಡ್ಕೋಬೋದು. ಓಕೆ, ಸೊ ಯಾವ ರೀತಿ ಅಂದರೆ ಇಲ್ಲಿ ನಾನು ಫಸ್ಟ್ ಏನು ಕೊಡಬೇಕಪ್ಪ ಅಂದರೆ ಇಲ್ಲಿ ಸಬ್ ಅಂತ ಹೇಳ್ಕೊಡ್ಬೇಕು. ಓಕೆ, ಸಬ್ ಮತ್ತು ಇಲ್ಲಿ ಸ್ಯಾಂಪಲ್. ಓಕೆ, ಸಬ್ ಸ್ಯಾಂಪಲ್ ಓಪನಿಂಗ್ ಬ್ರಕೆಟ್ ಕ್ಲೋಸಿಂಗ್ ಬ್ರಕೆಟ್ ಕೊಟ್ಟು ಎಂಟರ್ ಪ್ರೆಸ್ ಮಾಡೋದು. ಎಂಟರ್ ಪ್ರೆಸ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಏನು ಬರ್ತದಪ್ಪ ಅಂದರೆ ಇಲ್ಲಿ ಎಂಡ್ ಸಬ್ ಅಂತೇಳಿ ಬರ್ತದೆ. ಸೊ ಇಲ್ಲಿ ಸಬ್ ಸ್ಯಾಂಪಲ್ ಮತ್ತು ಎಂಡ್ ಸಬ್ ನಡುವೆ ನಾವು ಮೆಸೇಜನ್ನು ಏನಾದರೂ ಟೈಪ್ ಇಲ್ಲಿ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ರೇಂಜ್ ಕೊಡ್ತೀನಿ. ಓಕೆ, ಎಕ್ಸೆಲ್ದಲ್ಲಿ ರೇಂಜ್ ಕೊಡ್ತೀನಿ. ಓಕೆ, ರೇಂಜ್ ಕೊಟ್ಟು ಓಪನಿಂಗ್ ಬ್ರಕೆಟ್ ಕೊಟ್ಟು ಶೆಲ್ ಅಡ್ರೆಸ್, ಡಬಲ್ ಕೊಟೇಶನ್ದಲ್ಲಿ ಶೆಲ್ ಅಡ್ರೆಸ್ ನಾ ಇಲ್ಲಿ A1 ಮತ್ತು ಇಲ್ಲಿ A10 ಕೊಡ್ತೀನಿ. ಡಬಲ್ ಕೊಟೇಶನ್ ಕಂಪ್ಲೀಟ್ ಮಾಡ್ತೀನಿ, ಇಲ್ಲಿ ಬ್ರಕೆಟ್ ಕಂಪ್ಲೀಟ್ ಮಾಡ್ಕೋತೀನಿ ಮತ್ತು ಇಲ್ಲಿ ಸ್ಪೇಸ್ ಕೊಟ್ಟು ಇಲ್ಲಿ ಈಕ್ವಲ್ ಟು ಕೊಡಬೇಕು. ಈಕ್ವಲ್ ಟು ಕೊಟ್ಟ ನಂತರ ಇಲ್ಲಿ ನಾವು ಇಲ್ಲಿ ಟೈಪ್ ಮಾಡ್ಕೋಬೇಕು. ಓಕೆ, ನಮಗೇನು ಬೇಕಲ್ಲ ಅದನ್ನು ಇಲ್ಲಿ ಡಬಲ್ ಕೊಟೇಶನ್ ಕೊಡೋದು, ಇಲ್ಲಿ ಟೈಪ್ ಮಾಡೋದು. ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ವೆಲ್ಕಮ್ ಅಂತೇಳಿ ಟೈಪ್ ಮಾಡ್ಕೋತೀನಿ. ಓಕೆ, ಸೊ ಈಗ ವೆಲ್ಕಮ್ ಮತ್ತು ಇಲ್ಲಿ ಡಬಲ್ ಕೊಟೇಶನ್ ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಮಾಡಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಎಂಟ್ರ್ ಕೊಡ್ತೀನಿ. ಎಂಟ್ರ್ ಕೊಟ್ಟ ನಂತರ ಇಲ್ಲಿ ಎಂಡ್ ಸಬ್ ಅಂತೇಳಿ ಇದ್ದಿರ್ತದೆ ಲಾಸ್ಟಿಗೆ. ಸೊ ಈಗ ನಾವು ಏನು ಮಾಡಬೇಕಪ್ಪ ಅಂದರೆ ರನ್ ಮಾಡಬೇಕು. ಸೊ ಇದು ರನ್ ಮಾಡಿದ್ದು ಎಕ್ಸೆಲ್ದಲ್ಲಿ ಓಪನ್ ಆಗಬೇಕಾಗ್ತದೆ. ಸೊ ಇಲ್ಲಿ ರನ್ನಲ್ಲಿ ಬರಬೇಕು ಅಥವಾ F5 ಪ್ರೆಸ್ ಮಾಡಿದ್ರು ನಡೀತದೆ. ಓಕೆ, ಇಲ್ಲಿ ರನ್ನಲ್ಲಿ ಬಂದು, ಸೊ ಇಲ್ಲಿ ರನ್ನಲ್ಲಿ ಬಂದು ಇಲ್ಲಿ ರನ್. ಓಕೆ, ಸೊ ಇಲ್ಲಿ ರನ್ನಲ್ಲಿ ಮೌಸನ್ನು ಕ್ಲಿಕ್ ಮಾಡಿದಾಗ ನಾವಿಲ್ಲಿ ಎಕ್ಸೆಲ್ದಲ್ಲಿ ಹೋಗಬೇಕು. ಸೊ ಈಗ ನಾವು ಬ್ಲ್ಯಾಂಕ್ ಎಕ್ಸೆಲ್ ಇದ್ದಿತ್ತು. ಸೊ ಇವಾಗ ನೋಡ್ಕೋಬೋದು ಇಲ್ಲಿ ಏನಾಗಿದೆಪ್ಪ ಅಂದ್ರೆ ನಾವಿಲ್ಲಿ ವೆಲ್ಕಮ್ ಅಂತೇಳಿ ನಾವೇನು ಟೈಪ್ ಮಾಡಿದ್ದು ಬಂದಿದೆ. ಸೊ ಈಗ ಮತ್ತೆ ನಾವು ಇಲ್ಲಿ ಪುನಃ ಇಲ್ಲಿ ಎಲ್ಲಿ ಬರಬೇಕಪ್ಪ ಅಂದರೆ ಇಲ್ಲಿ ಕೋಡಿಂಗ್ದಲ್ಲಿ ಬಂದು ಮತ್ತೆ ನಾವು ರೇಂಜ್ ಟೈಪ್ ಮಾಡ್ಕೋಬೋದು. ಓಕೆ, ಈಗ ರೇಂಜ್. ಓಕೆ, ಇವಾಗ ನಾನು ರೇಂಜ್ ಏನು ಕೊಡ್ತೀನಪ್ಪ ಅಂದರೆ ಇಲ್ಲಿ B1 ಕೊಡ್ತೀನಿ. ಓಕೆ, ಡಬಲ್ ಕೊಟೇಶನ್ B1 ಮತ್ತು ಇಲ್ಲಿ ಕೋಲನ್ B10. ಓಕೆ, ಮತ್ತೆ ಇಲ್ಲಿ ಡಬಲ್ ಕೊಟೇಶನ್ ಕಂಪ್ಲೀಟ್, ಬ್ರಕೆಟ್ ಕಂಪ್ಲೀಟ್. ಓಕೆ, ಸ್ಪೇಸ್ ಕೊಟ್ಟು ಈಕ್ವಲ್ ಟು ಕೊಡೋದು ಮತ್ತು ಇಲ್ಲಿ ಏನಾದರೂ ಇಲ್ಲಿ ಟೈಪ್ ಮಾಡ್ಕೋಬೋದು. ಓಕೆ, ಇಲ್ಲಿ ನಾನು ನಂಬರ್ಸನ್ನು ಕೊಡ್ತೀನಿ, 100 ಕೊಡ್ತೀನಿ. ಓಕೆ, ಇವಾಗ 100 ಕೊಡ್ತೀನಿ, ಡಬಲ್ ಕೊಟೇಶನ್ ಕಂಪ್ಲೀಟ್ ಮಾಡ್ತೀನಿ. ಸೊ ಈಗ ಮತ್ತೆ ನಾನು ಇಲ್ಲಿ F5 ಪ್ರೆಸ್ ಮಾಡ್ಕೋಬೋದು ಅಥವಾ ರನ್ ಮೇಲೆ ಹೋಗಿ ಮೌಸನ್ನು ಕ್ಲಿಕ್ ಮಾಡ್ಕೋಬೋದು. ಸೊ ಈಗ ನಾನು F5 ಕೊಡ್ತೀನಿ. F5 ಕೊಟ್ಟ ನಂತರ ಇಲ್ಲಿ ಎಕ್ಸೆಲ್ ಮೇಲೆ ಬಂದು ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ 100. ಓಕೆ, ಸೊ ಇಲ್ಲಿ ನೋಡ್ಕೋಬೋದು ಇಲ್ಲಿ ಎಷ್ಟು ಬಂದಿದೆಪ್ಪ ಅಂದರೆ ಇಲ್ಲಿ 100 B1 to B10 ತನಕ ಇಲ್ಲಿ ನಾವು 100 ಬಂದಿದೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು ಸಿಂಪಲ್ ಆದಂಥ ಒಂದು ಟೆಕ್ಸ್ಟನ್ನು ಇಲ್ಲಿ ಟೈಪ್ ಮಾಡ್ಕೋಬೋದು. ಈಗ ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ರೇಂಜ್. ಓಕೆ,
ರೇಂಜ್ ಕೊಡ್ತೀನಿ, ಓಪನಿಂಗ್ ಬ್ರಕೆಟ್, ಇಲ್ಲಿ ಏನು ಕೊಡ್ತೀನಪ್ಪ ಅಂದರೆ ಡಬಲ್ ಕೊಟೇಶನ್ C1, ಓಕೆ, ಡಬಲ್ ಕೊಟೇಶನ್ C1 ಟು G1 ತನಕ ಕೊಡ್ತೀನಿ. ಓಕೆ, G1 C1 ಟು G1 ಅಂದರೆ ಇದು ಕಾಲಮ್ ಅಲ್ಲ, ರೋದಲ್ಲಿ ಸೆಲೆಕ್ಟ್ ಆಗ್ತದೆ. ಇದರಲ್ಲಿ ಮತ್ತೆ ಟೆಕ್ಸ್ಟ್ ಕೊಡ್ತೀನಿ. ಟೆಕ್ಸ್ಟ್ದಲ್ಲಿ ಏನು ಟೈಪ್ ಮಾಡ್ತೀನಪ್ಪ ಅಂದರೆ ನಂಬರ್ ಕೊಡ್ಬೋದು ಅಥವಾ ನೀವು ಟೆಕ್ಸ್ಟ್ ಬರಿಬೋದು. ಓಕೆ, ಸೊ ಇವಾಗ ನಾನು ಹ್ಯಾಪಿ ಎಂದು ಕೊಡ್ತೀನಿ. ಓಕೆ, ಸೊ ಇವಾಗ ಹ್ಯಾಪಿ. ಓಕೆ, ಸೊ ಇವಾಗ ಹ್ಯಾಪಿ ಎಂದು ಟೈಪ್ ಮಾಡ್ಕೊತೀನಿ. ಮತ್ತು ಇಲ್ಲಿ ಮತ್ತೆ F5 ಕೊಡ್ತೀನಿ. ಓಕೆ, ಸೊ ಇವಾಗ F5 ಕೊಟ್ಟ ನಂತರ ಮತ್ತೆ ಇಲ್ಲಿ ಎಕ್ಸೆಲ್ದಲ್ಲಿ ಓಪನ್ ಮಾಡ್ಕೊಂಡು ನೋಡ್ಕೋಬೋದು ನೀವು ಇಲ್ಲಿ. ಸೊ ಇವಾಗ ಇಲ್ಲಿ C ಟು G1 ತನಕ. ಓಕೆ, C1 ಟು G1 ತನಕ ಏನು ಬಂದಿದೆಪ್ಪ ಅಂದರೆ ಇಲ್ಲಿ ನಾವು ಕೊಟ್ಟದ್ದು ಹ್ಯಾಪಿ ಅಂತೇಳಿ ಬಂದಿದೆ. ಸೊ ಈ ಪ್ರಕಾರ ನಾವು ಇಲ್ಲಿ ಏನು ಮಾಡ್ಕೋಬೋದು, ರೆಡಿ ಮಾಡ್ಕೋಬೋದು. ಓಕೆ, ಈ ಪ್ರಕಾರ ನಾವು ಯಾವುದೇ ಸೆಲ್ಲನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಟೈಪ್ ಮಾಡಿದ್ದು ಎಲ್ಲನೂ ಅಲ್ಲಿ ಎಕ್ಸೆಲ್ದಲ್ಲಿ ಡಿಸ್ಪ್ಲೇ ಆಗ್ತದೆ. ಇದೊಂದು ಸಿಂಪಲ್ ಆದಂಥ ಒಂದು ನಾವೇನು ಮಾಡ್ಬೋದು, ಮ್ಯಾಕ್ರೋದಲ್ಲಿ ಒಂದು ವಿಜುವಲ್ ಬೇಸಿಕನ್ನು ಯೂಸ್ ಮಾಡ್ಕೊಂಡು ಟೆಕ್ಸ್ಟನ್ನು ಟೈಪ್ ಮಾಡ್ಕೋಬೋದು. ಓಕೆ, ನಂಬರ್ಸ್ ತೊಗೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ಯಾವ ರೀತಿಯಾಗಿ ವಿಜುವಲ್ ಬೇಸಿಕನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿಯಾಗಿ ಸಿಂಪಲ್ ಟೆಕ್ಸ್ಟನ್ನು ರೆಡಿ ಮಾಡ್ಕೊಳ್ಳೋದು ಮತ್ತು ಅದನ್ನು ಯಾವ ರೀತಿ ರನ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಸೊ ವಿಡಿಯೋನ ಲೈಕ್ ಮಾಡಿರಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ, ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.